ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲೀಲಾ ಪರ್ಫೆಕ್ಟ್ ಫಿನಿಶ್. ಇವತ್ತು ನಾವು ಮಾತಾಡೋಣ ಹೇರ್ ಟ್ರೈಕಾಲಜಿ ಪಾರ್ಟ್ 1. ಹೇರ್ ಟ್ರೈಕಾಲಜಿ ಪಾರ್ಟ್ 1ನಲ್ಲಿ ಹೇರ್ ಟ್ರೈಕಾಲಜಿ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಹೇರ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನೀವೊಂದು ಬ್ಯೂಟಿಷಿಯನ್ ಕೋರ್ಸ್ ಕಲಿತಾ ಇದ್ದೀರಾ ಅಂದರೆ ಈ ಟಾಪಿಕ್ ನಿಮಗೆ ತುಂಬ ಮುಖ್ಯ. ನೀವು ಯಾವುದೇ ಥರದ ಹೇರ್ ಸರ್ವಿಸ್ ಕೊಡಿ, ಹೇರ್ ಕಲರಿಂಗ್, ಸ್ಟ್ರೈಟ್ನಿಂಗ್, ರಿಬಾಂಡಿಂಗ್, ಬೋಟೆಕ್ಸ್ ಯಾವುದಾದ್ರೂ ನೀವು ಸರ್ವಿಸ್ ಮಾಡಬೇಕು ಅಂದರೆ ನಿಮಗೆ ಫಸ್ಟು ಹೇರ್ ಬಗ್ಗೆ ನಾಲೆಜ್ ಇರಬೇಕಾಗ್ತದೆ. ಹೇರ್ ಬಗ್ಗೆ ನಾಲೆಜ್ ಇದ್ದರೆ ಮಾತ್ರ ನೀವು ಸಕ್ಸಸ್ ಕಾಣೋಕ್ಕೆ ಸಾಧ್ಯ. ಆದ್ದರಿಂದ ನಾನು ಮಾಡ್ತಾ ಇರೋ ಟಾಪಿಕ್ನ ನೀವು ಒಂದು ನೋಟ್ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀವೇನಾದರೂ ಸಣ್ಣ ಪುಟ್ಟ ಅಕಾಡೆಮಿಲಿ ಕಲ್ತಿದ್ದೀರಾ, ಇಲ್ಲ ಪಾರ್ಲರಲ್ಲಿ ಕಲ್ತಿದ್ದೀರಾ ಅಂದರೆ ಇದರ ಬಗ್ಗೆ ನಾಲೆಜ್ ನಿಮಗೆ ಪೂರ್ತಿ ಡೀಪಾಗಿ ಅವರು ಕೊಟ್ಟಿರೋದಿಲ್ಲ. ನೀವು ಬ್ಯೂಟಿಷಿಯನ್ ಆಗೋಕ್ಕೂ ಬೆಸ್ಟ್ ಬ್ಯೂಟಿಷಿಯನ್ ಆಗೋಕ್ಕೂ ವ್ಯತ್ಯಾಸ ಅಂದರೆ ಥಿಯರಿ. ನಿಮಗೆ ಥಿಯರಿ ಚೆನ್ನಾಗಿ ಅರ್ಥ ಆಯಿತು ಅಂದರೆ ನೀವು ಯಾವ ವರ್ಕ್ ಕೊಟ್ಟರೂ ಪರ್ಫೆಕ್ಟಾಗಿ ಮಾಡ್ತೀರಾ. ಫಸ್ಟ್ ನಿಮಗೆ ಥಿಯರಿ ಇಂಪಾರ್ಟೆಂಟ್. ಆದ್ದರಿಂದ ನಾನು ಮಾಡ್ತಾ ಇರೋದು ಥಿಯರಿ. ನೀವೆಲ್ಲ ನೋಟ್ಸ್ ಮಾಡ್ಕೊಳ್ಳಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಮುಂದೆ. ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗೋಣ. ನಮ್ಮ ಟಾಪಿಕ್ ಬಂದು ಹೇರ್ ಸ್ಟ್ರಕ್ಚರ್. ಫುಲ್ ಗ್ರೋತ್ ಹ್ಯೂಮನ್ ಹೇರ್ ಈಸ್ ಡಿವೈಡೆಡ್ ಇಂಟು 2 principal parts: root, shaft. Hair root. Hair root is the part of the hair structure located under the skin surface. This part of the hair is increased within the follicle. ನಮ್ಮ ಸ್ಕಿನ್ನಲ್ಲಿ 3 ಲೇಯರ್ಸ್ ಇರುತ್ತೆ: ಎಪಿಡರ್ಮಿಸ್, ಡರ್ಮಿಸ್, ಹೈಪೋಡರ್ಮಿಸ್. ನಮ್ಮ ಹೇರ್ ಲೊಕೇಟ್ ಆಗಿರುತ್ತೆ ಡರ್ಮಿಸಲ್ಲಿ. ಡರ್ಮಿಸ್ ಒಳಗಿರೋ ನಮ್ಮ ಸ್ಕಿನ್ ಸರ್ಫೇಸ್ ಒಳಗಿರೋ ಹೇರ್ ನಾವೇನಂತ ಕರಿತೀವಿ? ಹೇರ್ ರೂಟ್. ನಮ್ಮ ಸ್ಕಿನ್ ಸರ್ಫೇಸ್ ಮೇಲಿರೋ ಹೇರ್ನ ಕರಿತೀವಿ ನಾವು ಹೇರ್ ಸಾಫ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಹೇರ್ ಸಾಫ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲೇ ಮಾಡಿದ್ರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ಆದ್ದರಿಂದ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.